ನಗರಸಭೆ ವತಿಯಿಂದ ಮೊನ್ನೆ ಎಲ್ಲ ಒಂದು ಮೀಟಿಂಗ್ ಕರೆದು ಸದಸ್ಯರುಗಳು ನಿರ್ಣಯ ಮಾಡಿದ್ದಾರೆ. ಏನಂತ ನಿರ್ಣಯ ಮಾಡಿದ್ದಾರೆ? ಈಗಾಗಲೇ ನಮ್ಮ ಅರ್ಕಾವತಿ ಹೊಳೆ ಅಕ್ಕಪಕ್ಕ ಎರಡು ಕಡೆಯಲ್ಲಿ ಕೆಲಸ ಕಾಮಗಾರಿಕೆ ಸ್ಟಾರ್ಟ್ ಆಗಿದೆ. ಆ ಕಾಮಗಾರಿಕೆ ಮಾಡ್ತಾ ಇರೋದು ಸರಿ ಇಲ್ಲ ಅಂತ ಹೇಳಿ ಇವರೇ ನಿರ್ಣಯ ಮಾಡಿಬಿಡ್ತಾರೆ ನಗರಸಭೆಯಲ್ಲಿ. ಈಗ ಆಲ್ರೆಡಿ ನಗರಸಭೆ ಅಧ್ಯಕ್ಷರು ಏನು ಕೆಲಸ ಮಾಡಬೇಕು ಅಂದರೆ ಅಭಿವೃದ್ಧಿಗೆ ಏನು ಚಾಲನೆ ಕೊಡಬೇಕು ಅದಕ್ಕೆ ಚಾಲನೆ ಕೊಡಬೇಕು. ಸದಸ್ಯರುಗಳನ್ನ ಕರೆದು ನಿರ್ಣಯ ತಗೋಬೇಕಾದ್ರೆ ಅಭಿವೃದ್ಧಿ ಪರವಾಗಿ ನಿರ್ಣಯಗಳು ಮಾಡಬೇಕು. ಯಾರ್ದೋ ದೃಷ್ಟಿಯಲ್ಲಿ ಏನೇನೋ ಮನಸ್ಸಲ್ಲಿ ಮಡಿಕೊಂಡು ಅಧ್ಯಕ್ಷರು ಈ ಥರ ಎಲ್ಲ ನಿರ್ಣಯಗಳೆಲ್ಲ ಏಕ್ದಮ್ ತಗೋಬಾರ್ದು. ಯಾಕೆಂದರೆ ಈಗ ಎರಡು ಕಡೆಯಲ್ಲಿ ಕೆಲಸ ಸ್ಟಾರ್ಟ್ ಆಗಿರೋದ್ರಿಂದ ರೋಡ್ ಇರ್ಬೋದು, ಪಾರ್ಕ್ ಇರ್ಬೋದು, ಉದ್ಯಾನವನ ಇರ್ಬೋದು, ಮತ್ತು ವಾಟರ್ ಫಾಲ್ಸ್ ಇರ್ಬೋದು, ಪ್ರತಿಯೊಂದು ರೋಡ್ಗಳನ್ನ ಸೈಡ್ನಲ್ಲಿ ವಾಲ್ ಮಾಡಿರೋದ್ರಿಂದ ಪ್ರತಿಯೊಂದು ರೋಡ್ ಆಗ್ಬೋದು, ವಾಕಿಂಗ್ ಪಾರ್ಕ್ ಆಗ್ಬೋದು, ಪ್ರತಿಯೊಂದು ಮಾಡ್ತಾ ಇದ್ದಾರೆ. ಯಾರೋ ಇವಾಗ ಲೆಕ್ಕಾಚಾರದಲ್ಲಿ ಈಗ ರಾಜ್ಯ ಸರ್ಕಾರದಿಂದನೇ ಆದೇಶ ಆಗಿದೆ. DC ಅವರು ಕೂಡ ಇದನ್ನೆಲ್ಲ ನೋಟಿಫಿಕೇಶನ್ ಮಾಡಿ ಎಲ್ಲರಿಗೂ ಒಂದು ನೋಟಿಸು ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದೇ ಕಾರಣಕ್ಕೂ ದರ್ಗಾ ಹೊಡಿತೀವಿ ಅಂತ ಕೂಡ ಇಲ್ಲ, ಒಂದು ಇದು ದೇವಸ್ಥಾನ ಹೊಡಿತೀವಿ ಅಂತಲೂ ಇಲ್ಲ. ಅಲ್ಲಿ ಶನಿಮಹಾತ್ಮನ ದೇವಸ್ಥಾನ ಇದೆ, ದರ್ಗಾ ಇದೆ, ಈಶ್ವರನ ದೇವಸ್ಥಾನ ಇದೆ. ಆಲೇ ಇಲ್ಲಿ 2 ಸರಿ ಈಗ MLA ಅವರು ನಮ್ಮ ಪ್ರೆಸ್ ಮೀಟಲ್ಲಿ 2 ಸರಿ ಹೇಳಿಕೆ ಕೊಟ್ಟಿದ್ದಾರೆ. ಈಗ ನಗರಸಭಾ ಅಧ್ಯಕ್ಷರು ಏನೇ ಆದ್ರೂ ಅದನ್ನು ಯಾರಿಗೂ ಒಂದೇ ಹೋಗದೆ ಇಡಬೇಕು. ನಗರಸಭಾ ಸದಸ್ಯರುಗಳೆಲ್ಲ ಸೇರಿ ಅಧ್ಯಕ್ಷರಿಗೆ ಹೇಳ್ತಾರೆ. ಅಧ್ಯಕ್ಷರು ಯಾರಿಗೆ ಹೇಳಬೇಕು ಅಂದರೆ MLA ಅವ್ರಿಗೆ ಹೇಳಬೇಕು. MLA ಅಲ್ಲಿ ರಾಜ್ಯಸಭೆಗೆ ಮಂಡನೆ ಮಾಡಿ, ಇಲ್ಲ ಅಂತ ಅಧಿವೇಶನದಲ್ಲಿ ಚರ್ಚೆ ಮಾಡಿ ಯಾವುದನ್ನೇ ಮೊದಲನೇ ಅಂತ, 2ನೇ ಅಂತ, 3ನೇ ಅಂತ ಇದೆ. ಕೈ ಬಿಡೋ ವಿಷಯಗಳು ಸುಮಾರು ಇರ್ತದೆ ಇದರಲ್ಲಿ. ಅದರಲ್ಲಿ ತೀರ್ಮಾನ ತಗೊಳ್ಳೋದು ಯಾರು ಅಂದರೆ ನಗರಸಭಾ ಸದಸ್ಯರುಗಳೆಲ್ಲ ಅಧ್ಯಕ್ಷರುಗಳು ತೀರ್ಮಾನ ತಗೊಳಕ್ಕಾಗಲ್ಲ. ಈ ಅಧಿವೇಶನದಲ್ಲಿ ಚರ್ಚೆ ಮಾಡಿ ನಿರ್ಣಯ ಮಾಡ್ತಾರೆ. ಇದನ್ನ ಕೈ ಬಿಡಬೇಕು, ಇದನ್ನು ಸೇರಿಸ್ಬೇಕು, ಇದನ್ನು ಮಾಡಬೇಕು ಅಂತ. ಅದನ್ನು ಮಾಡಬೇಕೇ ಹೊರತು ಇದನ್ನೇನೋ ಏಕಾಏಕವಾಗಿ ನಾವು ನಗರಸಭಾ ಸದಸ್ಯರು ಒಬ್ಬೊಬ್ಬರು ಹೇಳಿಕೆ ಕೊಡ್ತಾರೆ, ಕೆಲಸ ಸ್ಟಾರ್ಟ್ ಮಾಡಿಬಿಡಿ, ಇಲ್ಲ ಅಭಿವೃದ್ಧಿಗೆ ಪರವಾಗಿ ಇರಬೇಕೇ ಹೊರತು ನಗರಸಭೆ ಅಭಿವೃದ್ಧಿನ ಕಡೆಗಣಿಸಬಾರ್ದು. ಯಾವುದೇ ದೇವಸ್ಥಾನ ಹೊಡೆದ್ಬಿಡ್ತಾರೆ ಅಂತ ಧಾರ್ಮಿಕ ವಿಚಾರದಲ್ಲಿ ಧಕ್ಕೆ ತರುವಂಥ ವಿಷಯ, ಮನಸ್ತಾಪಗಳು ಉಂಟು ಮಾಡುವಂಥ ವಿಷಯ. ಅಭಿವೃದ್ಧಿ ಪರವಾಗಿ ಹೋರಾಟ ಮಾಡಿ ನೀವು. ಅದ್ರ ಬದಲು ನೀವು ಜನಗಳನ್ನ ಉಚೇತನ ಮಾಡೋದು, ದರ್ಗಾ ಹೊಡೆದ್ಬಿಡ್ತಾರೆ, ಮಸೀದಿ ಹೊಡೆದು ಯಾವ ಇತಿಹಾಸದಲ್ಲಿ ಕೇಳಿದ್ದೀರಾ? ಸೆಂಟ್ರಲ್ ಗೌರ್ಮೆಂಟ್ನವರೇ ಕೂಡ ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಹತ್ರ ದರ್ಗಾಗೆ ಕಾಂಪೌಂಡ್ ಹಾಕೊಂಡು ಅಂಥ ಸೆಂಟ್ರಲ್ ರೂಲ್ಸ್ ಏನೇ ಬಿಟ್ಬಿಟ್ಟು ಕಾಂಪೌಂಡ್ ಹಾಕಿ ದರ್ಗಾಗೆ ಜಾಗ ಮಾಡಿಕೊಟ್ಟಿದ್ದಾರೆ. ಯಾವುದೇ ದರ್ಗಾ ಆಗಲಿ, ಯಾವುದೇ ಮಸೀದಿ ಆಗಲಿ, ಯಾವುದೇ ಒಂದು ಶನಿಮಹಾತ್ಮನ ದೇವಸ್ಥಾನ ಆಗಲಿ ಮಾಡಲ್ಲ. ಯಾರೇ ಬಂದಿರೋ MLAನ ಅಭಿವೃದ್ಧಿ ಮಾಡೋಕ್ಕೆ ಇಷ್ಟಪಡ್ತಾರೆ ಹೊರತು ಅದನ್ನು ಹೊಡಿಬೇಕು, ಇದನ್ನು ಬಿಡಿಬೇಕು ಅಂತ ಇಷ್ಟಪಡಕ್ಕೆ ಹೋಗಲ್ಲ. ಇದನ್ನೆಲ್ಲ ಬಿಟ್ಟು ಅಭಿವೃದ್ಧಿ ಪರವಾಗಿ ಏನಾರ ಹೋರಾಟಗಳು ಮಾಡಿ. ನಮ್ಮ ರಾಮನಗರ ಜನತೆನೂ ನಿಮ್ಮ ಹಿಂದೆ ಇರ್ತದೆ. ಈ ಒಂದು ವಾಕಿಂಗ್ ಪಾರ್ಕಿಂದ ಮಕ್ಕಳು ಮರಿ ವಾಕಿಂಗ್ ಮಾಡ್ಬೋದು. ಹಿಂದೆ ಅಲ್ಲಿ ಲಾಳ ಬೆಳ್ಕೊಂಡು ನಿಂತಿತ್ತು. ಆ ಪ್ರಾಧಿಕಾರದಿಂದ ಒಂದು 30 ಲಕ್ಷ ರೂಪಾಯಿ 60 ಲಕ್ಷ ರೂಪಾಯಿನ ದುಡ್ಡು ಹಾಕಿ ಕ್ಲೀನ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅದನ್ನ ಏನು ಕಣ್ಣು ಕಾಣಕ್ಕೆ ಮಾಡ್ಬಿಡ್ಗವ್ರ. ಇವತ್ತು ಕಣ್ಣು ಕಡೆಗೆ ರೈಟು ಲೆಫ್ಟು ಕೆಲಸ ನಡೀತಾ ಇದೆ. ಜನಗಳು ಕಣ್ಣಿಗೆ ಇಷ್ಟಪಡೋಂಥ ಕೆಲಸಗಳು ಅವೆಲ್ಲ ತೂಕವಾಗಿ ಯತ್ನೆ ಮಾಡಬೇಕು. ಏನಾರ ಒಂದು ಮಾಡಬೇಕು ಅಂದರೆ ಜನಗಳ ಪರವಾಗಿ ನಿಂತ್ಕೋಬೇಕೇ ಹೊರತು ಅದ್ರ ಬದಲು ಇಲ್ಲ ಮಾಡ್ತಾರೆ. MLA ಮಾಡ್ತಾರೆ. ಇವತ್ತೊಂದು MLA 224 ಕ್ಷೇತ್ರದಲ್ಲಿ ಇವತ್ತೇನು MLA ಇದ್ದಾರೆ, ಮಾದರಿ MLA ನಮ್ಮ MLA ಆಯ್ತಾರೆ. ಯಾಕೆ ಅಂದರೆ ಇವತ್ತು DK ಶಿವಕುಮಾರ್ ಸುರೇಶ್ ಅವರು ರಾಮನಾಥರಕ್ಕೆ ತಂದಿರುವಂಥ ಕಾರ್ಯಕ್ರಮ ಇದು. ಯಾವುದು ಇದು ಅಭಿವೃದ್ಧಿ ಕಾರ್ಯಕ್ರಮ ಮಾಡ್ತಾ ಇದ್ದಾರಲ್ಲ ಈಗ ಹೊಳೆದಂಡೆಯಲ್ಲಿ, ಅವ್ರು ತಂದಿರೋ ಕಾರ್ಯಕ್ರಮ. ಇಂಥ ಕಾರ್ಯಕ್ರಮನ ಇವರು ಇದು ಬೇಡ ಅಂತ ಹೇಳಿ ನಮ್ಮ ಪಕ್ಷದಲ್ಲೇ ಎತ್ಕೊಂಡು ನಮ್ಮ ಪಕ್ಷದ ನಿರ್ಣಯನ ತೀರ್ಮಾನ ಮಾಡಿ ಜನಗಳಿಗೋಸ್ಕರ ಏನು ಬೇಕಾದ್ರೆ ಹೋರಾಟ ಮಾಡಲಿ, ನಾವು ಸಹಕಾರ ಕೊಡೋಣ. ಇದು ಪಕ್ಷದ ವತಿಯಿಂದ ಆಗಿರೋಂಥ ಕೆಲಸ ಅಲ್ಲ, ರಾಜ್ಯ ಸರ್ಕಾರದಿಂದ ಆಗಿರೋಂಥ ಕೆಲಸಗಳನ್ನ MLA ಹತ್ರ ಗಮನಕ್ಕೆ ತರಬೇಕು ಅಂತ ದಯವಿಟ್ಟು ಇದೊಂದು ವಿಷಯದಲ್ಲಿ ನಮ್ಮ ಜನಗಳು ರಾಮನಗರ ತಾಲೂಕಿಗೆ ಮನಸ್ಸು ನೋವಾಗಂಗೆ ಮಾಡಬೇಡಿ. ನೀವೆಲ್ಲ ಹೋರಾಟ ಮಾಡೋದು ಮುಂದಿನ ದಿನಗಳಲ್ಲಿ ನಾವು ಇನ್ನು ನಿಮ್ಮ ನಗರಸಭೆ ವಿರೋಧವಾಗಿ ನೀವು ಇದೇ ಥರ ಮಾಡಿದ್ರೆ ಬೇರೆ ರೀತಿ ತೀರ್ಮಾನ ತಗೋಬೇಕಾಗ್ತದೆ. ದಯವಿಟ್ಟು ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತೀನಿ. ಮನೆಯೇ ಆಗಲಿ, ಈಗ ಅದು ಒಂದು DC 60 ದಿನಗಳು ಗಡುವು ಕೊಟ್ಟಿದ್ದಾರೆ. DC ಅವರು 60 ದಿನ ಗಡುವು ಕೊಟ್ಟಿದ್ದಾರೆ. ಪೇಪರ್ಸ್ಗಳು ಏನಿದೆ ತೊಗೊಂಡೋಗಿ ಕೊಡ್ತಾರೆ ಯಾರಿಗೆ? DC ಅವ್ರಿಗೆ. ಅದನ್ನು ಏನು ನಿರ್ಣಯ ಮಾಡಬೇಕು ಅದು DC ಅವ್ರು ತೀರ್ಮಾನ ಮಾಡ್ತಾರೆ. ಅದನ್ನು ಉಳಿಸ್ಕೊಳ್ಳೋಕ್ಕೂ ಕೂಡ MLA ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ರಾಘವೇಂದ್ರ ಕಾಲೋನಿ ಇರ್ಬೋದು, ಮುಂದೆ ಸುಮಾರು ಜನ ಮನೆಗಳು ಕಟ್ಬಿಟ್ಟಿದ್ದಾರೆ. ಅದಕ್ಕೇನೋ ಒಂದು ಪ್ಲಾನ್ ಬದಲಾವಣೆ ಮಾಡಿ ಏನೋ ಮಾಡ್ತಾರೆ. ಅದು MLA ಮನವಿ ಮಾಡ್ಬೇಕಾರಂತ ಕೆಲಸಗಳವು. ಇಲ್ಲ MLA ಅವರು ಅಧ್ಯಕ್ಷರು ಕೂತ್ಕೊಂಡು ತೀರ್ಮಾನ ಮಾಡಬೇಕಾಗಿರೋಂಥ ಕೆಲಸ. ಪಬ್ಲಿಕ್ನೆಲ್ಲ ಹೇಳ್ದು ಹೋರಾಟ ಮಾಡ್ತೀವಿ ಅಂದರೆ ಅವಶ್ಯಕತೆ ಇರಲ್ಲ. ಅದೀಗ ಅಧಿಕಾರ ಕೊಟ್ಟಿರೋದು ಅಧ್ಯಕ್ಷರು ಅಂತ ಕೊಟ್ಟಿದ್ದಾರೆ. MLA ಅಂತ ಹೋರಾಟ ಮಾಡ್ಬೇಕಾದ್ರೆ ಇಲ್ಲೇ ಇರ್ಬೇಕಾದ್ರೆ ಇವರೇ ಹೋಗಿ ಕುತ್ಕೊಂಡು ಮಾಡ್ಬೇಕಾದ್ರೆ
ವಿರೋಧ ಪಕ್ಷದವ್ರು ಮಾಡೋವಂಥ ಕೆಲಸಗಳನ್ನ ಇವತ್ತವರೆಗೂ ವಿರೋಧ ಪಕ್ಷದವ್ರು ಒಂದು ಸ್ಟೇಟ್ಮೆಂಟ್ ಅದ್ರ ವಿರೋಧವಾಗಿ ಕೊಟ್ಟಿಲ್ಲ. ಇವತ್ತು ಇವರು ವಿರೋಧ ಪಕ್ಷದವ್ರು ಮಾಡಿಲ್ಲ ಅಂತೇಳಿ ಈಗ ಇವರೇ ಮಾಡೋಕ್ಕೆ ನಿಂತ್ಕೊಂಡಾಗ ಏನಾಯ್ತದೆ, ಅದು ತುಪ್ಪ ಆಯ್ತದೆ. ಅವೆಲ್ಲ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅಂತ ನಾವೆಲ್ಲ ಸೇರಿ ಹೇಳಿ ಒಂದು ಎಚ್ಚರಿಕೆಯಾಗಿ ವಿಷಯ ತಿಳಿಸ್ಬೇಕು ಅಂತ ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.